ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾಳಿಯ ಕಮಾಲ್ ಮಾಡಿದೆ. ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್. ರಾಮನಗರವನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣದಲ್ಲಿ ವರ್ಕೌಟ್ ಆಗಿದೆ ಡಿಕೆ ಬ್ರದರ್ಸ್ ತಂತ್ರ. ಯೋಗೇಶ್ವರ್ ಗೆಲ್ಲಿಸುವ ಮೂಲಕ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣ ಬಹಳ ಪ್ರತಿಷ್ಠೆಯಾಗಿದ್ದು ಡಿಕೆ ಬ್ರದರ್ಸ್ಗೆ. ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡ್ಬಿಟ್ಟಿದ್ರು ಡಿಕೆ ಶಿವಕುಮಾರ್. ಅಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ನಂತರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂದಾಗ ಸಿಪಿ ಯೋಗೇಶ್ವರ್ ಅವರು ತತ್ಕ್ಷಣಕ್ಕೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದ್ರು. ಆಬ್ವಿಯಸ್ಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಪಣ ತೊಟ್ಟಿರುವಂತಹ ಡಿಕೆ ಬ್ರದರ್ಸ್ ಈಗ ಯಶಸ್ವಿಯಾಗಿದ್ದಾರೆ. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದಳಪತಿಗಳ ಕೋಟೆ ಛಿದ್ರ ಮಾಡಿಬಿಟ್ಟಿದ್ದಾರೆ ಡಿಕೆ ಬ್ರದರ್ಸ್. ರಾಮನಗರದ 4 ಕ್ಷೇತ್ರಕ್ಕೆ 4 ಕ್ಷೇತ್ರವೂ ಕೂಡ ಕ್ಲೀನ್ ಸ್ವೀಪ್. ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ ಈಗ ಕಾಂಗ್ರೆಸ್ ತೆಕ್ಕೆಗೆ. ಎಚ್ಡಿ ಕುಮಾರಸ್ವಾಮಿ ಅವರ ಭದ್ರಕೋಟೆ ಈಗ ಡಿಕೆ ಬ್ರದರ್ಸ್ ವಶದಲ್ಲಿ. ದಳಪತಿಗಳ ಕೋಟೆಯನ್ನ ಛಿದ್ರ ಮಾಡುವಲ್ಲೂ ಕೂಡ ಡಿಕೆ ಬ್ರದರ್ಸ್ ಸಕ್ಸಸ್ ಆಗಿದ್ದಾರೆ. ರಾಮನಗರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು, 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗ 4 ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ. ಹಾಗಾಗಿ ಹೇಳ್ತಾ ಇರೋದು ಭವಿಷ್ಯದ ಸಿಎಂ ಡಿಕೆ ಶಿವಕುಮಾರ್ ಅಂತ ಅವರ ಕಾರ್ಯಕರ್ತರು, ಬೆಂಬಲಿಗರು. ಕಾರಣ ಈಗ ಹೈಕಮಾಂಡ್ ಮುಂದೆ ಕೇಳೋದಕ್ಕೆ ಒಂದು ಪ್ರಮುಖ ಅಸ್ತ್ರ. ನೋಡಿ, ನಾನು ಯಾವ ಜವಾಬ್ದಾರಿ ತಗೊಂಡಿದ್ದೆ ಅದನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀನಿ ಅಂತ. ಹಾಗಾಗಿ ಬಹಳ ಪ್ರತಿಷ್ಠೆ ಆಗಿತ್ತು ಡಿಕೆ ಶಿವಕುಮಾರ್ ಅವರಿಗೆ ಈ ಕ್ಷೇತ್ರ. ಅದ್ರ ಜೊತೆಗೆ ಎಚ್ಡಿ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ ವಾಕ್ ಸಮರಗಳು ನಡೆದಿತ್ತು ಅಂದ್ರೆ ಏಕವಚನದಲ್ಲೂ ಕೂಡ ಮಾತನಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಆ ಸೈಡ್ ಅನ್ನ ಕೂಡ ತೀರಿಸಿಕೊಳ್ಳುವಲ್ಲಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ನೋಡ್ತಾ ಇದ್ದೀರಿ, ದಳಪತಿಗಳ ಭದ್ರಕೋಟೆ ಛಿದ್ರ ಆದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂತಹ ದೃಶ್ಯ. 2 ಬಾರಿ ಸೋಲು ಅಂತ ನೋಡಿದ್ರೆ ಸಿಪಿ ಯೋಗೇಶ್ವರ್ ಅವರು, ಅದನ್ನ ಬಿಟ್ರೆ ಯಾವ ಪಕ್ಷದಿಂದ ಯಾವ ಚಿಹ್ನೆ ಅಡಿ ಸ್ಪರ್ಧೆ ಮಾಡಿದ್ರು ಕೂಡ ಗೆದ್ದು ಬೀಗಿದ್ದಾರೆ ಸಿಪಿ ಯೋಗೇಶ್ವರ್. ಈಗ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಲ್ಲಿ ಗೆದ್ದು ಬೀಗೋ ಮೂಲಕ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಸಹಜವಾಗಿ ಆ ಭಾಗದಲ್ಲಿ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ನೀರಾವರಿ. ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾಳಿಯ ಕಮಾಲ್ ಮಾಡಿದೆ. ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್. ರಾಮನಗರವನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣದಲ್ಲಿ ವರ್ಕೌಟ್ ಆಗಿದೆ ಡಿಕೆ ಬ್ರದರ್ಸ್ ತಂತ್ರ. ಯೋಗೇಶ್ವರ್ ಗೆಲ್ಲಿಸುವ ಮೂಲಕ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣ ಬಹಳ ಪ್ರತಿಷ್ಠೆಯಾಗಿದ್ದು ಡಿಕೆ ಬ್ರದರ್ಸ್ಗೆ. ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡ್ಬಿಟ್ಟಿದ್ರು ಡಿಕೆ ಶಿವಕುಮಾರ್. ಅಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ನಂತರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂದಾಗ ಸಿಪಿ ಯೋಗೇಶ್ವರ್ ಅವರು ತತ್ಕ್ಷಣಕ್ಕೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದ್ರು. ಆಬ್ವಿಯಸ್ಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಪಣ ತೊಟ್ಟಿರುವಂತಹ ಡಿಕೆ ಬ್ರದರ್ಸ್ ಈಗ ಯಶಸ್ವಿಯಾಗಿದ್ದಾರೆ. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದಳಪತಿಗಳ ಕೋಟೆ ಛಿದ್ರ ಮಾಡಿಬಿಟ್ಟಿದ್ದಾರೆ ಡಿಕೆ ಬ್ರದರ್ಸ್. ರಾಮನಗರದ 4 ಕ್ಷೇತ್ರಕ್ಕೆ 4 ಕ್ಷೇತ್ರವೂ ಕೂಡ ಕ್ಲೀನ್ ಸ್ವೀಪ್. ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ ಈಗ ಕಾಂಗ್ರೆಸ್ ತೆಕ್ಕೆಗೆ. ಎಚ್ಡಿ ಕುಮಾರಸ್ವಾಮಿ ಅವರ ಭದ್ರಕೋಟೆ ಈಗ ಡಿಕೆ ಬ್ರದರ್ಸ್ ವಶದಲ್ಲಿ. ದಳಪತಿಗಳ ಕೋಟೆಯನ್ನ ಛಿದ್ರ ಮಾಡುವಲ್ಲೂ ಕೂಡ ಡಿಕೆ ಬ್ರದರ್ಸ್ ಸಕ್ಸಸ್ ಆಗಿದ್ದಾರೆ. ರಾಮನಗರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು, 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗ 4 ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ. ಹಾಗಾಗಿ ಹೇಳ್ತಾ ಇರೋದು ಭವಿಷ್ಯದ ಸಿಎಂ ಡಿಕೆ ಶಿವಕುಮಾರ್ ಅಂತ ಅವರ ಕಾರ್ಯಕರ್ತರು, ಬೆಂಬಲಿಗರು. ಕಾರಣ ಈಗ ಹೈಕಮಾಂಡ್ ಮುಂದೆ ಕೇಳೋದಕ್ಕೆ ಒಂದು ಪ್ರಮುಖ ಅಸ್ತ್ರ. ನೋಡಿ, ನಾನು ಯಾವ ಜವಾಬ್ದಾರಿ ತಗೊಂಡಿದ್ದೆ ಅದನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀನಿ ಅಂತ. ಹಾಗಾಗಿ ಬಹಳ ಪ್ರತಿಷ್ಠೆ ಆಗಿತ್ತು ಡಿಕೆ ಶಿವಕುಮಾರ್ ಅವರಿಗೆ ಈ ಕ್ಷೇತ್ರ. ಅದ್ರ ಜೊತೆಗೆ ಎಚ್ಡಿ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ
ವಾಕ್ಸಮರಗಳು ನಡೆದಿತ್ತು ಅಂದ್ರೆ ಏಕವಚನದಲ್ಲೂ ಕೂಡ ಮಾತನಾಡ್ಕೊಂಡು ಬಿಟ್ಟಿದ್ರು. ಹಾಗಾಗಿ ಆ ಸೈಡ್ ಅನ್ನ ಕೂಡ ತೀರಿಸಿಕೊಳ್ಳುವಲ್ಲಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ನೋಡ್ತಾ ಇದ್ದೀರಿ, ದಳಪತಿಗಳ ಭದ್ರಕೋಟೆ ಛಿದ್ರ ಆದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂತಹ ದೃಶ್ಯ. 2 ಬಾರಿ ಸೋಲು ಅಂತ ನೋಡಿದ್ರೆ ಸಿಪಿ ಯೋಗೇಶ್ವರ್ ಅವರು, ಅದನ್ನ ಬಿಟ್ರೆ ಯಾವ ಪಕ್ಷದಿಂದ ಯಾವ ಚಿಹ್ನೆ ಅಡಿ ಸ್ಪರ್ಧೆ ಮಾಡಿದ್ರು ಕೂಡ ಗೆದ್ದು ಬೀಗಿದ್ದಾರೆ ಸಿಪಿ ಯೋಗೇಶ್ವರ್. ಈಗ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಲ್ಲಿ ಗೆದ್ದು ಬೀಗೋ ಮೂಲಕ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಸಹಜವಾಗಿ ಆ ಭಾಗದಲ್ಲಿ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ನೀರಾವರಿ ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾಳ್ಯ ಕಮಾಲ್ ಮಾಡಿದೆ. ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್. ರಾಮನಗರವನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣದಲ್ಲಿ ವರ್ಕೌಟ್ ಆಗಿದೆ ಡಿಕೆ ಬ್ರದರ್ಸ್ ತಂತ್ರ. ಯೋಗೇಶ್ವರ್ ಗೆಲ್ಲಿಸುವ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣ ಬಹಳ ಪ್ರತಿಷ್ಠೆಯಾಗಿದ್ದು ಡಿಕೆ ಬ್ರದರ್ಸ್ಗೆ. ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡ್ಬಿಟ್ಟಿದ್ರು ಡಿಕೆ ಶಿವಕುಮಾರ್. ಅಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ನಂತರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂದಾಗ ಸಿಪಿ ಯೋಗೇಶ್ವರ್ ಅವರು ತತ್ಕ್ಷಣಕ್ಕೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದ್ರು. ಆಬ್ವಿಯಸ್ಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಪಣ ತೊಟ್ಟಿರುವಂತಹ ಡಿಕೆ ಬ್ರದರ್ಸ್ ಈಗ ಯಶಸ್ವಿಯಾಗಿದ್ದಾರೆ. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದಳಪತಿಗಳ ಕೋಟೆ ಛಿದ್ರ ಮಾಡಿಬಿಟ್ಟಿದ್ದಾರೆ ಡಿಕೆ ಬ್ರದರ್ಸ್. ರಾಮನಗರದ 4 ಕ್ಷೇತ್ರಕ್ಕೆ 4 ಕ್ಷೇತ್ರವೂ ಕೂಡ ಕ್ಲೀನ್ ಸ್ವೀಪ್. ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ ಈಗ ಕಾಂಗ್ರೆಸ್ ತೆಕ್ಕೆಗೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಭದ್ರಕೋಟೆ ಈಗ ಡಿಕೆ ಬ್ರದರ್ಸ್ ವಶದಲ್ಲಿ. ದಳಪತಿಗಳ ಕೋಟೆಯನ್ನ ಛಿದ್ರ ಮಾಡುವಲ್ಲೂ ಕೂಡ ಡಿಕೆ ಬ್ರದರ್ಸ್ ಸಕ್ಸಸ್ ಆಗಿದ್ದಾರೆ. ರಾಮನಗರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು, 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗ 4 ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ. ಹಾಗಾಗಿ ಹೇಳ್ತಾ ಇರೋದು ಭವಿಷ್ಯದ ಸಿಎಂ ಡಿಕೆ ಶಿವಕುಮಾರ್ ಅಂತ ಅವರ ಕಾರ್ಯಕರ್ತರು, ಬೆಂಬಲಿಗರು ಕಾರಣ. ಈಗ ಹೈಕಮಾಂಡ್ ಮುಂದೆ ಕೇಳೋದಕ್ಕೆ ಒಂದು ಪ್ರಮುಖ ಅಸ್ತ್ರ. ನೋಡಿ, ನಾನು ಯಾವ ಜವಾಬ್ದಾರಿ ತಗೊಂಡಿದ್ದೆ ಅದನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀನಿ ಅಂತ. ಹಾಗಾಗಿ ಬಹಳ ಪ್ರತಿಷ್ಠೆ ಆಗಿತ್ತು ಡಿಕೆ ಶಿವಕುಮಾರ್ ಅವರಿಗೆ ಈ ಕ್ಷೇತ್ರ. ಅದ್ರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ ವಾಕ್ಸಮರಗಳು ನಡೆದಿತ್ತು ಅಂದ್ರೆ ಏಕವಚನದಲ್ಲೂ ಕೂಡ ಮಾತನಾಡ್ಕೊಂಡು ಬಿಟ್ಟಿದ್ರು. ಹಾಗಾಗಿ ಆ ಸೈಡ್ ಅನ್ನ ಕೂಡ ತೀರಿಸಿಕೊಳ್ಳುವಲ್ಲಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ನೋಡ್ತಾ ಇದ್ದೀರಿ, ದಳಪತಿಗಳ ಭದ್ರಕೋಟೆ ಛಿದ್ರ ಆದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂತಹ ದೃಶ್ಯ. 2 ಬಾರಿ ಸೋಲು ಅಂತ ನೋಡಿದ್ರೆ ಸಿಪಿ ಯೋಗೇಶ್ವರ್ ಅವರು, ಅದನ್ನ ಬಿಟ್ರೆ ಯಾವ ಪಕ್ಷದಿಂದ ಯಾವ ಚಿಹ್ನೆ ಅಡಿ ಸ್ಪರ್ಧೆ ಮಾಡಿದ್ರು ಕೂಡ ಗೆದ್ದು ಬೀಗಿದ್ದಾರೆ ಸಿಪಿ ಯೋಗೇಶ್ವರ್. ಈಗ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಲ್ಲಿ ಗೆದ್ದು ಬೀಗೋ ಮೂಲಕ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಸಹಜವಾಗಿ ಆ ಭಾಗದಲ್ಲಿ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ನೀರಾವರಿ ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾಳ್ಯ ಕಮಾಲ್ ಮಾಡಿದೆ. ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್. ರಾಮನಗರವನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣದಲ್ಲಿ ವರ್ಕೌಟ್ ಆಗಿದೆ ಡಿಕೆ ಬ್ರದರ್ಸ್ ತಂತ್ರ. ಯೋಗೇಶ್ವರ್ ಗೆಲ್ಲಿಸುವ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣ ಬಹಳ ಪ್ರತಿಷ್ಠೆಯಾಗಿದ್ದು ಡಿಕೆ ಬ್ರದರ್ಸ್ಗೆ. ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡ್ಬಿಟ್ಟಿದ್ರು ಡಿಕೆ ಶಿವಕುಮಾರ್. ಅಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ನಂತರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂದಾಗ ಸಿಪಿ ಯೋಗೇಶ್ವರ್ ಅವರು ತತ್ಕ್ಷಣಕ್ಕೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದ್ರು. ಆಬ್ವಿಯಸ್ಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಪಣ ತೊಟ್ಟಿರುವಂತಹ ಡಿಕೆ ಬ್ರದರ್ಸ್ ಈಗ ಯಶಸ್ವಿಯಾಗಿದ್ದಾರೆ. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದಳಪತಿಗಳ ಕೋಟೆ ಛಿದ್ರ ಮಾಡಿಬಿಟ್ಟಿದ್ದಾರೆ ಡಿಕೆ ಬ್ರದರ್ಸ್. ರಾಮನಗರದ 4 ಕ್ಷೇತ್ರಕ್ಕೆ 4 ಕ್ಷೇತ್ರವೂ ಕೂಡ ಕ್ಲೀನ್ ಸ್ವೀಪ್. ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ ಈಗ ಕಾಂಗ್ರೆಸ್ ತೆಕ್ಕೆಗೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಭದ್ರಕೋಟೆ ಈಗ ಡಿಕೆ ಬ್ರದರ್ಸ್ ವಶದಲ್ಲಿ. ದಳಪತಿಗಳ ಕೋಟೆಯನ್ನ ಛಿದ್ರ ಮಾಡುವಲ್ಲೂ ಕೂಡ ಡಿಕೆ ಬ್ರದರ್ಸ್ ಸಕ್ಸಸ್ ಆಗಿದ್ದಾರೆ.
ರಾಮನಗರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು, 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗ 4 ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ. ಹಾಗಾಗಿ ಹೇಳ್ತಾ ಇರೋದು ಭವಿಷ್ಯದ ಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಅವರ ಕಾರ್ಯಕರ್ತರು, ಬೆಂಬಲಿಗರು ಕಾರಣ. ಈಗ ಹೈಕಮಾಂಡ್ ಮುಂದೆ ಕೇಳೋದಕ್ಕೆ ಒಂದು ಪ್ರಮುಖ ಅಸ್ತ್ರ. ನೋಡಿ, ನಾನು ಯಾವ ಜವಾಬ್ದಾರಿ ತಗೊಂಡಿದ್ದೆ ಅದನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀನಿ ಅಂತ. ಹಾಗಾಗಿ ಬಹಳ ಪ್ರತಿಷ್ಠೆ ಆಗಿತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಕ್ಷೇತ್ರ. ಅದ್ರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ ವಾಕ್ ಸಮರಗಳು ನಡೆದಿತ್ತು ಅಂದ್ರೆ ಏಕವಚನದಲ್ಲೂ ಕೂಡ ಮಾತನಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಆ ಸೈಡ್ ಅನ್ನ ಕೂಡ ತೀರಿಸಿಕೊಳ್ಳುವಲ್ಲಿ ಇಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ.